ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಅಂದರೆ ಸ್ವಲ್ಪ ಓಡಾಟ, ಮನೆಯಲ್ಲಿ ಮಕ್ಕಳಿಗೆಲ್ಲ ಎಕ್ಸಾಮ್ಸು ಎಲ್ಲ ನಡೀತಾ ಇದ್ರಿಂದ ನಾನು ಸುಮ್ಮನೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂಥೇಳಿ ನಾನು ವೀಡಿಯೋ ಏನು ಜಾಸ್ತಿ ಶೂಟ್ ಮಾಡ್ಕೊಂಡಿಲ್ಲ. ಮತ್ತು ವಿಡಿಯೋ ಮಾಡ್ಕೊಂಡಿದ್ರು ಕೂಡ ಎಡಿಟಿಂಗ್ ಮಾಡೋದಕ್ಕೂ ಕೂಡ ಆಗಿರಲಿಲ್ಲ. ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ವ್ಲಾಗ್ನ ಪೋಸ್ಟ್ ಮಾಡಿರಲಿಲ್ಲ. ಮಕ್ಕಳಿಗೆ ಎಕ್ಸಾಮಿನೇಷನ್ಸ್ ಅಂತ ಬಂದುಬಿಟ್ರೆ ಅವ್ರ ಕಡೆಗೆ ಫುಲ್ಲು ಕಾನ್ಸಂಟ್ರೇಷನ್ ಹೋಗಿಬಿಡುತ್ತೆ ನನಗೆ. ಹಾಗಾಗಿ ನಾನು ಜಾಸ್ತಿ ಬೇರೆ ವಿಷಯಗಳನ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಫುಲ್ಲು ಕಂಪ್ಲೀಟಾಗಿ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿಬಿಡ್ತೀನಿ. ಹಾಗೆಯೇ ಒಂದಷ್ಟು ಓಡಾಟನೂ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ನಾನೇ ಸುಸ್ತಾಗ್ತಾಯಿತ್ತು, ಅಂದರೆ ಡೈಲಿ ಮನೆಗೆ ಬರೋದೇ ಲೇಟ್ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡೆ. ಇವಾಗ ನಮ್ಮ ಕೃಷ್ಣಂಗೆ ಆಲ್ಮೋಸ್ಟ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ನಮ್ಮ ಚಿನ್ನಗೆ ಮಾತ್ರ ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 2-3 ಎಕ್ಸಾಮ್ಸ್ ಇದೆ ಅಷ್ಟೇ. ಸ್ವಲ್ಪ ಪರವಾಗಿಲ್ಲ, ಇವಾಗ ರಿಲ್ಯಾಕ್ಸ್ ಆಗಿದ್ದೀನಿ. ಇವಾಗ ನಾನು ವ್ಲಾಗ್ಸ್ನ ಮಾಡ್ಬೋದು. ಈ ರೀತಿ ಬ್ರೇಕ್ ತೊಗೋಬೇಕಾಗತ್ತೆ. ಏನಾದರೂ ಒಂದು ಇಂಪಾರ್ಟೆಂಟ್ ಅಂತ ಇರುವಾಗ ನಾವು ಒಂದು ಸ್ವಲ್ಪ ಕೆಲಸದಿಂದ ಬ್ರೇಕ್ ತೊಗೊಂಡು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ, ಮಕ್ಕಳು ವಿಷಯವಾಗಾದ್ರೂ ಅಷ್ಟೇ, ಬೇರೆ ನಾವೆಲ್ಲರೂ ಆಫೀಸ್ಗೆ ಹೋಗ್ತಾ ಇದ್ರೂ ಅಷ್ಟೇ, ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಮಕ್ಕಳಿಗೋಸ್ಕರ ಒಂದಷ್ಟು ಟೈಮ್ನ ನಾವು ಕೊಡಬೇಕಾಗತ್ತೆ. ಹಾಗಾಗಿ ಇದರಲ್ಲೂ ಕೂಡ ಅದೇ ಥರನೇ ನಾನು ಸ್ವಲ್ಪ ಬ್ರೇಕ್ ತೊಗೊಂಡು ಟೈಮ್ ತೊಗೊಂಡು ಮಕ್ಕಳನ್ನೆಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದಿಸಿ, ಅದಾದಮೇಲೆ ನಾನು ಮತ್ತೆ ನನ್ನ ಬ್ಯಾಕ್ ಟು ರುಟೀನ್ಗೆ ಬಂದಿದ್ದೀನಿ. ಇವತ್ತು ನಾನು ನನ್ನ ಮಾರ್ನಿಂಗ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತಲ್ವ ನನ್ನ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಅದಾದಮೇಲೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು, ಅಂದರೆ ಇವತ್ತು ಏನು ಯೋಗ ಎಲ್ಲ ಏನು ಮಾಡಲಿಲ್ಲ, ಇವತ್ತು ಜಸ್ಟ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊರಗಡೆ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕಿ, ಅದಾದ ನಂತರ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನು. ನಮ್ಮ ಚಿನ್ನುಗೆ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇತ್ತು. ಒಂದು 2 ಕಾನ್ಸೆಪ್ಟ್ ಏನೋ ಸ್ವಲ್ಪ ಡೌಟ್ ಇತ್ತು ಅಂತ ಹೇಳ್ತಿದ್ಲು. ಹಾಗಾಗಿ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ತಾಯಿದ್ದೆ ಬೆಳಿಗ್ಗೆ ಎದ್ಬಿಟ್ಟು. ಈ ರೀತಿ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಒಂಚೂರು ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟರೆ ಅವರು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ತಾರೆ. ಅದು ಅಲ್ಲದೆ ಈ ಸರಿ ಫಸ್ಟ್ ಟೈಮ್ ಅವಳಿಗೆ ಆ್ಯನ್ಯುವಲ್ ಎಕ್ಸಾಮ್, ಅಂದರೆ ಪ್ರತಿ ಸರ್ತಿ ಅವ್ರಿಗೆ ಸೆಮಿಸ್ಟರ್ ಥರ ಇರ್ತಾಯಿತ್ತು. ಅಂದರೆ ಫಸ್ಟ್ 3 ಚಾಪ್ಟರ್ಸು ಫಸ್ಟ್ ಟೆಸ್ಟು, ಆಮೇಲೆ ನೆಕ್ಸ್ಟ್ 3 ಚಾಪ್ಟರ್ಸ್ ನೆಕ್ಸ್ಟು, ಆ ಥರ ಇರ್ತಾಯಿತ್ತು. ಬಟ್ ಈ ಸರಿ ಹಾಗಲ್ಲ, ಒಂದಷ್ಟು ಎಲ್ಲ ಲೆಸನ್ಸೂ ಒಟ್ಟಿಗೆ ಲಾಸ್ಟಲ್ಲಿ ಎಕ್ಸಾಮ್ ಮಾಡ್ತಾಯಿದ್ದಾರೆ. ಅವರಿಗೂ ಕೂಡ ಇದು ಫಸ್ಟ್ ಟೈಮು, ಅಂದರೆ ಸ್ವಲ್ಪ ಮೆಮೊರೈಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಆ ರೀತಿ ಒಂದು ಎಕ್ಸಾಮಿನೇಷನ್ ಇದು, ಮತ್ತು ಒಂದು ಕಂಪ್ಲೀಟ್ಲಿ ನ್ಯೂ ಪ್ಯಾಟರ್ನ್ಗೆ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಂತ ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದರೂ ಪರವಾಗಿಲ್ಲ, ಚೆನ್ನಾಗಿ ಸ್ವಲ್ಪ ಪ್ರಿಪೇರ್ ಆಗಿದ್ಲು. ಮುಂಚೆಯಿಂದನೇ ಪ್ರಿಪೇರ್ ಮಾಡಿದರೂ ಕೂಡ ಅವಳಿಗೆ ಮ್ಯಾಥ್ಸು ಸೈನ್ಸು ಎಲ್ಲದೂ ಒಂಚೂರು ಓಕೆ. ಅವಳಿಗೆ ಸ್ವಲ್ಪ ಲ್ಯಾಂಗ್ವೇಜಸ್ಸೇ ಪ್ರಾಬ್ಲಮ್. ಹಿಂದಿ ಒಂಚೂರು ಕಷ್ಟ ಆಗ್ತಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಕನ್ನಡದಲ್ಲಿ ಒತ್ತು ಇಳಿ ದೀರ್ಘ ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬರಿತಾಳೆ, ಎಲ್ಲದನ್ನು ಬರಿತಾಳೆ, ಬಟ್ ಕೆಳಗಡೆ ಒತ್ತು ಕೊಡೋದು, ದೀರ್ಘ ಕೊಡೋದು, ಇಳಿ ಅದೆಲ್ಲ ಸ್ವಲ್ಪ ಕಷ್ಟ. ನನಗೆ ಅದೇ ಬೇಜಾರು. ನಮ್ಮ ಮಕ್ಕಳಿಗೆ ಕನ್ನಡ ಲ್ಯಾಂಗ್ವೇಜ್ ಆಗಿಬಿಟ್ಟು ಮದರ್ ಟಂಗ್ ಕನ್ನಡ ಆಗಿದ್ದರೂ ಕೂಡ ಕನ್ನಡ ಬರೆಯೋಕ್ಕೆ ಕಷ್ಟಪಡ್ತಾರೆ. ಆದ್ರೂ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಮ್ಯಾಕ್ಸಿಮಮ್ ಇಬ್ಬರಿಗೂ ಕೂಡ ಅಷ್ಟೇ ಕನ್ನಡದಲ್ಲೇ ಮಾತಾಡೋದು. ನಮ್ಮ ಮನೇಲಿ ಯೂಶ್ವಲಿ ಯಾವಾಗಲೂ ನಾನು ಇಂಗ್ಲೀಷಲ್ಲಿ ಮಾತಾಡ್ಸೋದೇ ಇಲ್ಲ. ನಾನು ಕನ್ನಡದಲ್ಲೇ ಕಂಪ್ಲೀಟಾಗಿ ಮಾತಾಡ್ಸೋದು, ಮತ್ತು ಕನ್ನಡದಲ್ಲೇ ಬರೆಸ್ತೀನಿ. ಏನಾದರೂ ಇದ್ದರೆ ಅವ್ರ ಹತ್ರನೂ ಬರೆಸ್ತೀನಿ. ಸೊ ಅವ್ರಿಗೂ ಕೂಡ ಅಭ್ಯಾಸ ಆಗಲಿ ಅಂತ ಹೇಳಿ. ಆದ್ರೂ ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತಾರೆ, ಹೊತ್ತು ಇಳಿ ದೀರ್ಘ ಎಲ್ಲ. ಅದು ಬಿಟ್ಟರೆ ಇನ್ನೇನಿಲ್ಲ, ನಾರ್ಮಲಾಗಿ ಕನ್ನಡ ಮಾತಾಡೋದೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಬರೀ ಅದರಲ್ಲಿ ಮಾತ್ರ ಸ್ವಲ್ಪ ಮಿಸ್ಟೇಕ್ ಅಷ್ಟೇ. ನಾನು ಮಕ್ಕಳಿಗೆ ಟ್ಯೂಷನ್ಗೆಲ್ಲ ಏನು ಹಾಕಿಲ್ಲದೆ ಇರೋದ್ರಿಂದ ನಾನೇ ಪರ್ಸ್ನಲಾಗಿ ಕೂತ್ಕೊಂಡು ಅವ್ರಿಗೆ ಎಲ್ಲದನ್ನು ಹೇಳಿಕೊಟ್ಟು ಬರೆಸಿ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ನನಗೆ. ಅವ್ರ ಜೊತೆ ಕೂತ್ಕೊಂಡು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಓದುವಾಗ. ಹಾಗಾಗಿ ಸ್ವಲ್ಪ ಕಡಿಮೆ ಕ್ಲಾಸ್ ಅಂತ ಅಂದರೆ ಅವಳು ಇವಾಗ 6th ಇರ್ಬೋದು, ಬಟ್ ಮ್ಯಾಥ್ಸಲ್ಲಿ ಸೈನ್ಸಲ್ಲಿ ಎಲ್ಲ ಇವಾಗ ಬೇಸಿಕ್ಕು. ಇವಾಗ ಚೆನ್ನಾಗಿ ಅರ್ಥ ಆಗಿಬಿಟ್ರೆ ಅವ್ರಿಗೆ ಮುಂದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ. ನಮ್ಮ ಕೃಷ್ಣಂಗೆ ಅಷ್ಟೊಂದೇನು ತುಂಬ ಕಾನ್ಸಂಟ್ರೇಟ್ ಮಾಡಿ ಓದಿಸೋ ಅವಶ್ಯಕತೆ ಇಲ್ಲ. ಅವ್ನಿಗೆ ಅಲ್ಲೇ ಸ್ಕೂಲಲ್ಲಿನೇ ಎಲ್ಲ ರಿವಿಷನ್ ಮಾಡಿ ಎಲ್ಲ ಹೇಳ್ಕೊಡ್ತಾರೆ. ಬಟ್ ಇವಳಿಗೆ ಹಾಗಲ್ಲ, ಸುಮ್ಮನೆ ನೋಟ್ಸ್ ಬರೆಸ್ಬಿಟ್ಟು ಕಳಿಸ್ತಾರೆ. ಹಾಗಾಗಿ ಇವಳಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದಿಸ್ಬೇಕಾಗತ್ತೆ. ಅದು ಅಲ್ಲದೆ ಬೇಸಿಕ್ ಈ ಟೈಮಲ್ಲಿ ಅವ್ರಿಗೆ ಈ ಫ್ರ್ಯಾಕ್ಷನ್ಸು, ಇಂಟೀಜರ್ಸ್ ಏನೇನೋ ಇರುತ್ತೆ, ಅದೆಲ್ಲ ಸ್ವಲ್ಪ ಒಂಚೂರು ಅರ್ಥ ಮಾಡಿಸ್ಬಿಟ್ರೆ ಮುಂದಕ್ಕೆ ಅವ್ರಿಗೆ ಈಸಿ ಆಗಿಬಿಡುತ್ತೆ. ಆಲ್ಜಿಬ್ರನೂ ಅಷ್ಟೇ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಈ ರೀತಿ ಎಲ್ಲ ಒಂದಷ್ಟು ಕಾನ್ಸೆಪ್ಟ್ಗಳನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅದು ಕೂಡ ಅದು ಅವ್ರಿಗೆ ಮುಂದೆ ತುಂಬ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಅರ್ಥ ಮಾಡಿಸ್ಬೇಕಾಗತ್ತೆ ಬೇಸಿಕ್ ಇವಾಗಲೇ. ಹಾಗಾಗಿ ಒಂಚೂರು ಕಾನ್ಸಂಟ್ರೇಟ್ ಮಾಡಿ ಓದಿಸ್ತಾ ಇದ್ದೆ ಅಷ್ಟೇ. ಇವತ್ತು ತಿಂಡಿಗೆ ಸ್ವಲ್ಪ ಪೂರಿ ಮಾಡಿಬಿಟ್ಟು ಆಲೂ ಫ್ರೈ ಥರ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಎಲ್ಲ ಹೆಚ್ಕೊಂಡ್ಬಿಟ್ಟು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಹಾಕ್ತಾಯಿಲ್ಲ. ಜಸ್ಟ್ ಸಿಂಪಲಾಗಿ ಆಲೂಗಡ್ಡೆ ಮತ್ತು ಒಂದಷ್ಟು ಪೌಡರ್ಸ್ನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲಾಗಿ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು, ಅದಾದಮೇಲೆ ಆಲೂಗಡ್ಡೆನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ
ಅದಕ್ಕೆ ಪೌಡರ್ಸ್ಗಳನ್ನ ಅಂದರೆ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಜೀರಾ ಪೌಡರ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕ್ಬಿಟ್ಟು ಸಾಲ್ಟ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಆಲೂಗಡ್ಡೆ ಬೇಯೋದಕ್ಕೆ ಬೇಯಿಸ್ಕೊಂಡ್ರೆ ಆಲೂ ಫ್ರೈ ಥರ ರೆಡಿ ಆಗುತ್ತೆ. ಸ್ವಲ್ಪ ಗ್ರೇವಿ ಥರ ಬೇಕಂದರೆ ಒಂಚೂರು ಗ್ರೇವಿ ಥರ ಮಾಡ್ಕೊಬೋದು, ಇಲ್ಲ ಕಂಪ್ಲೀಟಾಗಿ ಡ್ರೈ ಅಂದರೆ ನಮಗೆ ಸೈಡ್ ಡಿಶ್ ಆಗಬೇಕು ಊಟದ ಜೊತೆ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ ಕೂಡ ಹೌದು. ಮತ್ತು ಆನಿಯನು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಇದು ಕೂಡ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ಬಟ್ ಇಷ್ಟೇ ಸಿಂಪಲಾಗಿ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ, ಫ್ರೆಂಚ್ ಫ್ರೈಸ್ ಥರ ಬರುತ್ತೆ ಟೇಸ್ಟು, ಹಾಗಾಗಿ ಮಕ್ಳಿಗೆ ಇಷ್ಟ ಆಗುತ್ತೆ ಇದು. ಇವಾಗ ಮಕ್ಕಳಿಗೆ ಹಾಫ್ ಡೇ ಇದೆ ಅಂತ ಅಂದರೆ ಒಂದು 2-3 ಅವರ್ಸ್ ಅಷ್ಟೇ ಸ್ಕೂಲ್ ಇದೆ, ಬೆಳಗ್ಗೆ 8 to 12 o'clock ತನಕ ಅಷ್ಟೇ ಇದೆ. ಹಾಗಾಗಿ ನನಗೆ ಹೆಂಗಾಗಿದೆ ಅಂತ ಅಂದರೆ ಬೆಳಗ್ಗೆ ರೆಡಿ ಮಾಡಿ ಅವ್ರನ್ನ ಕಳಿಸ್ತೀನಿ. ಅದಾದಮೇಲೆ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಅನಿಲ್ಗೆ ಕೂಡ ಎಲ್ಲ ರೆಡಿ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸಿ ಬರೋ ಅಷ್ಟರಲ್ಲಿ ಮಕ್ಕಳಿಗೆ ಸ್ಕೂಲ್ ಆಲ್ರೆಡಿ ಬಿಡೋಕ್ಕೆ ರೆಡಿ ಆಗಿಬಿಟ್ಟಿರುತ್ತೆ. ಸೊ ಅವ್ರನ್ನ ಕರ್ಕೊಂಬ ಮತ್ತು ಅವ್ರಿಗೆ ಸ್ವಲ್ಪ ಲಂಚೆಲ್ಲ ರೆಡಿ ಮಾಡಬೇಕಾಗತ್ತೆ. ಮುಂಚೆ ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರ್ತಾಯಿತ್ತಲ್ಲ, ಅದನ್ನೇ ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೆ ಮಧ್ಯಾಹ್ನಕ್ಕೆ. ಆದರೆ ಇವಾಗ ಹಂಗಾಗಲ್ಲ, ಮಕ್ಕಳೂ ಕೂಡ ಬೇಗ ಬರೋದ್ರಿಂದ ಅವ್ರಿಗೆ ಲಂಚ್ ಪ್ರಿಪ್ರೇಷನ್ ಮಾಡಬೇಕು. ಈ ರೀತಿ ಒಂದಷ್ಟು ಕೆಲಸಗಳು ಎಕ್ಸ್ಟ್ರಾ ಅಡಿಷನ್ ಆಗ್ತಾಯಿದೆ ನನಗೆ. ಓಡಾಟ, ಹೊರಗಡೆ ಹೋಗೋ ಸುತ್ತು ಸ್ವಲ್ಪ ಓಡಾಟ ಎಲ್ಲ ನಡೀತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಟೈಮೇ ಇಲ್ಲ, ಏನೋ ಒಂದು ಸ್ವಲ್ಪ ಟಯರ್ಡ್ನೆಸ್ ಈ ರೀತಿ ಆಗಿಬಿಟ್ಟಿದೆ. ನೋಡೋಣ, ಆ ಸಮ್ಮರ್ ಹಾಲಿಡೇಸ್ ಬರ್ತಾಯಿದೆ, ಇನ್ನು ಹೊಸ ರೀತಿಯಾದಂಥ ವೀಡಿಯೋಸ್ನ ಮಾಡೋಣ, ಗೇಮ್ಸ್ ಆಡೋಣ, ಏನಾದರೂ ಹೊಸದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂಥೇಳಿ. ಹಾಗೆಯೇ ತುಂಬ ಜನ ನಾವು ಮನೆ ನೋಡ್ತಾ ಇದ್ದೀವಿ ಅಂತ ಅಂದಾಗ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ಫ್ಲ್ಯಾಟು ಸೇಲ್ಗಿದೆ ಮತ್ತು ನಮ್ಮ ಕಮ್ಯುನಿಟಿಯಲ್ಲಿ ಫ್ಲ್ಯಾಟ್ ಸೇಲ್ಗಿದೆ, ಇಲ್ಲಿ ಇಂಡಿವಿಜುವಲ್ ಹೌಸ್ ಇದೆ ನೋಡಿ ಅಂಥೇಳಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಾಯಿದ್ರಿ. ಹಾಗೆಯೇ ಫ್ಲ್ಯಾಟ್ ಬೇಡ, ಇಂಡಿವಿಜುವಲ್ ಮನೆಯೇ ತೊಗೊಳ್ಳಿ ಒಳ್ಳೆಯದು ಅಂತ ಕೂಡ ಒಂದಷ್ಟು ಜನ ಸಜೆಸ್ಟ್ ಮಾಡ್ತಾಯಿದ್ರಿ. ಒಂದಷ್ಟು ಜನ ಫ್ಲ್ಯಾಟ್ ತೊಗೊಳ್ಳಿ ಪರವಾಗಿಲ್ಲ ಚೆನ್ನಾಗಿರುತ್ತೆ, ನೀವು ಸೈಟ್ ಇದೆಯಲ್ಲ ನೀವು ಮನೆಯೂ ಕಟ್ಕೋಬೋದು, ಅದ್ರ ಜೊತೆಗೆ ಫ್ಲ್ಯಾಟ್ ಕೂಡ ಒಂದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದಷ್ಟು ಜನ ಈ ರೀತಿ ಸಜೆಸ್ಟ್ ಮಾಡ್ತಾಯಿದ್ರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಕೂಡ ತುಂಬ ಜನ ಹೇಳಿದ್ದೀರಾ. ಹಾಗೆಯೇ ಯಾಕೆ ಎಷ್ಟು ದಿನ ವ್ಲಾಗ್ ಆಗ್ತಾಯಿಲ್ಲ, ಏನಾಯಿತು, ಆರಾಮಾಗಿದ್ದೀರಾ ಅಂತ ಎಲ್ಲ ಕೇಳ್ತಾಯಿದ್ರಿ. ತುಂಬಾ ಖುಷಿಯಾಗುತ್ತೆ ಈ ರೀತಿಯೆಲ್ಲ ನೋಡಿದಾಗ. ಈ ರೀತಿಯೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ನೋಡಿದಾಗ ತುಂಬಾ ಮೋಟಿವೇಶನ್ ಬರುತ್ತೆ. ಹಾಗೆಯೇ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ನೋಡಿದಾಗ ಹಾಗೆ ಡೌನ್ ಆಗಿಬಿಡ್ತೀವಿ. ಅನ್ನೊಂದು ಸರಿ ಅನಿಸುತ್ತೆ, ನೆಗೆಟಿವ್ ಪಾಸಿಟಿವ್ ಎಷ್ಟೊಂದು ಡಿಫ್ರೆನ್ಸ್ ಮಾಡುತ್ತೆ ಅಲ್ವಾ, ನಮ್ಮ ಒಂದು ಮೆಂಟಲಿ ನಮ್ಮನ್ನ ಎಷ್ಟು ಚೇಂಜ್ ಮಾಡುತ್ತೆ ನಮ್ಮ ಮೆಂಟಲ್ ಸ್ಟೇಟ್ನ ಅಂತ ಅನಿಸುತ್ತೆ. ಒಂದಷ್ಟು ಕಮೆಂಟ್ಸ್ಗಳಾಗಿರ್ಬೋದು, ಒಂದಷ್ಟು ಮಾತುಗಳಾಗಿರ್ಬೋದು, ಜನರ ಮಾತು ಅಂದರೆ ಒಬ್ಬರು ಒಂದೊಂದು ಥರ ಪ್ರಾಸ್ಪೆಕ್ಟಿವ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಪ್ರಾಸ್ಪೆಕ್ಟಿವ್ ಇರುತ್ತೆ. ಒಬ್ಬರು ಒಂದು ವಿಷಯನ ಒಬ್ಬರು ಪಾಸಿಟಿವ್ ಆಗಿ ತೊಗೊಂಡ್ರೆ ಇನ್ನೊಬ್ಬರು ನೆಗೆಟಿವ್ ಆಗಿ ತೊಗೊಳ್ತಾರೆ. ಆ ರೀತಿ ನೋಡಿದಾಗ ಹಂಗೆ ಅನಿಸುತ್ತೆ, ಒಬ್ಬೊಬ್ಬರು ಮನುಷ್ಯರು ಒಂದೊಂದು ಥರ ಯೋಚನೆ ಮಾಡ್ತಾರೆ. ಆದಷ್ಟು ನಾವು ಫ್ಲಕ್ಚುಯೇಟ್ ಆಗಬಾರ್ದು, ನಾವು ಒಂದು ವೇನಲ್ಲಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ ನನಗೆ ಆ ಟೈಮಲ್ಲಿ. ಇವಾಗ ತಿಂಡಿ ಕೂಡ ರೆಡಿ ಆಯಿತು, ಪೂರಿ ಮತ್ತು ಆಲೂ ಫ್ರೈ ಸಿಂಪಲಾಗಿ ಇತ್ತು, ಚೆನ್ನಾಗಾಯಿತು. ಹಾಗೆಯೇ ಲಂಚ್ ಏನಿರಲಿಲ್ಲ ಇವತ್ತು, ಶಾರ್ಟ್ ಬ್ರೇಕ್ಗೆ ಒಂದು 4 ಬಿಸ್ಕೆಟ್ ಹಾಕಿದ್ದೆ. ನಮ್ಮ ಮನೇಲಿ ಬಿಸ್ಕೆಟ್ ತರೋದು ಕಡಿಮೆ, ಈ ಸರಿ ಬಿಸ್ಕೆಟ್ನ ತರಿಸಿದ್ದೆ. ಮನೆಯಲ್ಲೇ ಇರ್ತಾರಲ್ವ, ಮತ್ತು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ, ಏನಾದರೂ ಕೇಳ್ತಾ ಇರ್ತಾರೆ ತಿನ್ನೋದಕ್ಕೆ ಅಂಥೇಳಿ ಬಿಸ್ಕೆಟು ಮತ್ತು ಬ್ರೆಡ್ಡು ಈ ರೀತಿ ಒಂದಷ್ಟು ಫುಡ್ ಐಟಮ್ಸ್ನ ತಂದು ಇಟ್ಕೊಂಡ್ರೆ ಅವ್ರಿಗೆ ಯಾವಾಗಾದರೂ ಅವಾಗವಾಗ ಒಂದೆರಡು ಕೊಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ತರಿಸಿ ಇಟ್ಕೊಂಡಿದ್ದೆ. ಇವಾಗ ಇವರಿಬ್ಬರಿಗೂ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ಬಿಟ್ಟು ಆಮೇಲೆ ನಾನು ಕೂಡ ಸ್ವಲ್ಪ ಬೇಗ ರೆಡಿ ಆಗಬೇಕು. ಅವ್ರಿಗೆ ಬೇಗ ಬಿಟ್ಬಿಡ್ತಾರಲ್ವ, ಆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಅನಿಲ್ಗೆಲ್ಲ ತಿಂಡಿ ಎಲ್ಲ ಮಾಡಿಬಿಟ್ಟು ಬಾಕ್ಸಿಗೆ ಕಟ್ಟಿ ರೆಡಿಯಾಗಿ ಹೋಗಿಬಿಟ್ರೆ ಅವ್ರನ್ನ ಡ್ರಾಪ್ ಮಾಡಿ ಹಾಗೆ ಅವ್ರನ್ನ ಕರ್ಕೊಂಡು ಬಂದುಬಿಡ್ಬೋದು. ಬಾಯ್, ಚೆನ್ನಾಗಿ ಮಾಡು ಕೃಷ್ಣ, ನೆನಪಿದೆಯಾ ಇಲ್ಲ? ಬಾಯ್ ಬಾಯ್ ರೀ.
ಬರಿತಾನೆ ಬಿಡ್ರಿ. ಮಕ್ಕಳನ್ನ ಕಳಿಸಿದಾದ್ಮೇಲೆ ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಬಾಗಿಲಿಗೆ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ತಾ ಇದ್ದೀನಿ. ಅಂದರೆ ಆವಾಗಲೇ ತೊಳೆದು ಒರೆಸಿದೆ, ರಂಗೋಲಿ ಒಂದು ಹಾಕಿರಲಿಲ್ಲ. ಇವಾಗ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬೇಗ ಅನಿಲ್ಗೆ ಕೂಡ ಇವತ್ತು ತಿಂಡಿ ಬೇರೆ ಮಾಡ್ತಾಯಿದ್ದೀನಿ. ಅಂದರೆ ಅವ್ರಿಗೆ ಪೂರಿ ತಿನ್ನೋದಿಲ್ಲ, ಅವರು ಎಣ್ಣೆಲಿ ಕರೆದಿರೋದಲ್ವ, ಹಾಗಾಗಿ ಪೂರಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅವ್ರಿಗೆ ಅಂಥೇಳಿ ಸ್ವಲ್ಪ ಟೊಮೆಟೊ ಬಾತ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿಬಿಟ್ಟು ಬಾಕ್ಸ್ಗೆ ಅವ್ರಿಗೆ ಮುದ್ದೆ ಮಾಡಬೇಕು, ಸಾರಿಗೆ ಇದೆ ಸ್ವಲ್ಪ, ಅದಕ್ಕೆ ಮುದ್ದೆ ಮಾಡ್ತೀನಿ ಬೆಳಗ್ಗೆ ತಿನ್ನೋದಕ್ಕೆ. ಹಾಗೆ ಬಾಕ್ಸಿಗೆ ಟೊಮೆಟೊ ಬಾತ್ ಮಾಡ್ತೀನಿ. ನಮಗೂ ಕೂಡ ಟೊಮೆಟೊ ಬಾತ್ ಆಗುತ್ತೆ. ಮಕ್ಳಿಗೆ ಮಾತ್ರ ಒಂದು ಸ್ವಲ್ಪ ಪೂರಿ ಮಾಡಿದ್ದೆ ಅಷ್ಟೇ, ನಮಗೆಲ್ಲ ಏನೂ ಮಾಡಿರಲಿಲ್ಲ. ಇವತ್ತು ಕೊತ್ತಂಬರಿ ಸೊಪ್ಪು ಕೂಡ ಇರಲಿಲ್ಲ, ಖಾಲಿಯಾಗಿತ್ತು. ಕೊತ್ತಂಬರಿ ಪುದೀನ ಎಲ್ಲ ಖಾಲಿಯಾಗಿದೆ. ಜಸ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಸ್ವಲ್ಪ ಪಲಾವ್ ಸಾಮಾನೆಲ್ಲ ಹಾಕ್ಬಿಟ್ಟು, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಕುಟ್ಟು ಹಾಕ್ಬಿಟ್ಟು ಇಷ್ಟರಲ್ಲೇ ಟೊಮೆಟೊ ಬಾತ್ನ ಮಾಡ್ತಾಯಿದ್ದೀನಿ. ಬಟಾಣಿ ಕೂಡ ಇಲ್ಲ, ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರ್ಬೇಕೆಲ್ಲ ಖಾಲಿ ಆಗಿದೆ. ಹಾಗೆಯೇ ಇನ್ನೊಂದು ವಿಷಯ ಮಾತಾಡೋದೇ ಮರೆತೋಗ್ಬಿಟ್ಟಿದೆ. ಸೀಮಂತದ ವಿಡಿಯೋ ನೋಡಿಬಿಟ್ಟು ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ಹಾಗೆಯೇ ನಿಮ್ಮ ಮನೆಯಲ್ಲೆಲ್ಲ ಯಾಕೆ ಮಾಡಿದ್ರಿ, ಸೀಮಂತದ ಸೀರೆ ಬಗ್ಗೆ, ಮತ್ತು ನಿಮ್ಮ ಅತ್ತೆ ಎಲ್ಲಿ, ಇದೆಲ್ಲ ಒಂದಷ್ಟು ಕ್ವೆಶನ್ಸು. ನಮ್ಮ ಅತ್ತೆ ಅಲ್ಲೇ ಇದ್ದಾರೆ, ನಿಮಗೆ ಕಾಣಿಸಿಲ್ಲ ಅಂತ ಅನಿಸುತ್ತೆ. ಅವರೇನು ಶಾಸ್ತ್ರ ಎಲ್ಲ ಮಾಡೋದಕ್ಕೇನೋ ಮುಂದೆ ಎಲ್ಲ ಬರೋದಿಲ್ಲ, ನಾರ್ಮಲಾಗಿ ಇದ್ದರು ಅಷ್ಟೇ. ಫಂಕ್ಷನಲ್ಲಿ ಇದ್ದಾರೆ, ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ. ನಾನು ಆಲ್ರೆಡಿ ಹೇಳಿದ್ದೆ ಅವ್ರಿಗೆ ಹುಷಾರಿರಲಿಲ್ಲ ಅಂಥೇಳಿ. ಇನ್ನೂ ಹುಷಾರಾಗಿರಲಿಲ್ಲ ಆ ಟೈಮಲ್ಲಿ. ಸ್ವಲ್ಪ ಆರಾಮಾಗಿ, ಅಷ್ಟೊಂದು ಆ್ಯಕ್ಟಿವ್ ಆಗಿ ಏನಿರಲಿಲ್ಲ, ಸ್ವಲ್ಪ ನಾರ್ಮಲಾಗಿ ಓಡಾಡಿಕೊಂಡು ಇದ್ದರು ಅಷ್ಟೇ. ಆಮೇಲೆ ನೀವು ಯಾಕೆ ನಿಮ್ಮ ಮನೆಯಲ್ಲಿ ಮಾಡಿದ್ರಿ ಅಂತೇಳಿ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಯಾಕೆ ನಮ್ಮ ಮನೇಲಿ ಮಾಡಿದ್ದು ಅಂಥೇಳಿ. ಹಾಗೆಯೇ ಎಲ್ಲ ನಾನು ಮಾಡಿದ್ದು ಅಂತ ನೀವು ಹೇಳ್ಕೊಬೇಡಿ ಅಂತೆಲ್ಲ ಹೇಳ್ತಾಯಿದ್ರಿ. ನಾನು ಖುಷಿಯಿಂದ ಹೇಳ್ಕೊಂಡಿರೋದದು, ಏನೋ ನಾನು ದಿಮಾಕಲ್ಲಿ ಹೇಳ್ಕೊಂಡಿರೋದಲ್ಲ, ನಾನೇ ಮಾಡ್ತಾಯಿದ್ದೀನಿ ಎಲ್ಲ ಅಂಥೇಳಿ. ನನಗೊಂಥರ ನನ್ನ ಖುಷಿಯಿಂದ, ನನ್ನ ಮನಸ್ಸಿಂದ, ನನ್ನ ಖುಷಿಯಿಂದ ಹೇಳ್ಕೊಂಡಿರೋದದು. ನೀವು ಬೇರೆ ರೀತಿಯ ಅರ್ಥ ಕಲ್ಪಿಸ್ಕೊಂಡು ಅದಕ್ಕೆ ಏನೇನೋ ಮಾತಾಡಬೇಡಿ. ನಾವು ತುಂಬ ಖುಷಿಯಾಗಿದ್ವಿ, ಎಲ್ಲರೂ ತುಂಬ ಖುಷಿಯಿಂದನೇ ಮಾಡಿದ್ದು. ಅವಳಿಗೂ ಕೂಡ ತುಂಬಾ ಖುಷಿಯಾಗಿತ್ತು. ಅದೇ ಹೇಳ್ತಾ ಇದ್ಲು, ನನಗೆ ನಮ್ಮ ಮನೆಯಲ್ಲಿ ಕೂಡ ಈ ರೀತಿ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ, ನಿಮ್ಮ ಮನೇಲಿ ಇಷ್ಟು ಚೆನ್ನಾಗಿ ಮಾಡಿದ್ದು ನಂಗೆ ತುಂಬಾ ಖುಷಿಯಾಯಿತು ಅಂಥೇಳಿ. ನನ್ನ ತಮ್ಮನೂ ಅಷ್ಟೇ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂದರೆ, ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಅಂತ ಅಲ್ಲ, ಅವನು ಮದುವೆ ಆದಾಗಿಂದನೂ ಅಷ್ಟೇ. ಮದುವೆಗೆ ಮುಂಚೆ ಸಾಕಷ್ಟು ಡಿಫ್ರೆನ್ಷಿಯೇಷನ್ ಇರ್ಬೋದು, ಬಟ್ ಮದುವೆ ಆದಾಗಿಂದ ಅವ್ನು ಕಂಪ್ಲೀಟ್ಲಿ ನಾನೇನು ಮದುವೆ ಆಗಿದ್ದೀನಿ, ಇವಾಗಿಂದ ಮುಗೀತು, ಇನ್ನು ನನ್ನ ಲೈಫು ಇವ್ರ ಜೊತೆ ಅಂತ ಫಿಕ್ಸ್ ಆದಮೇಲೆ ಅವಾಗಿಂದ ಇಲ್ಲಿವರೆಗೂ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅವನು. ಇಲ್ಲಿವರೆಗೂ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಒಂದು ಗಂಡ ಸಿಗಬೇಕು ಅಂತ. ಅಂದರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅವಳು. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಲು, ಅಷ್ಟು ತಾಯಿ ಥರ ನೋಡ್ಕೊಳ್ಳೋ ಅಂಥ ಗಂಡ ಸಿಕ್ಕಿದ್ದಾನೆ ಅಂತ ನಾನಂತೂ ಹೇಳಬಲ್ಲೆ. ಅವಳು ಕುಂತರು ನಿಂತರು, ಅವಳು ತಿನ್ನೋ ವಿಷಯದಲ್ಲಾಗಿರ್ಬೋದು, ಅವಳು ಬಟ್ಟೆ ವಿಷಯದಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಮುಂಚೆಯಿಂದನೂ ಅವನು ಅಷ್ಟು ಪ್ರೀತಿ ತೋರಿಸ್ತಾನೆ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅವಳನ್ನ. ನಾನು ಅದೇ ಅಂದ್ಕೊಳ್ತಾ ಇರ್ತೀನಿ, ಅಮ್ಮ ನಾನು ಅದೇ ಮಾತಾಡ್ತಿರ್ತೀವಿ, ಹೆಂಗೋ ಇಬ್ಬರು ಚೆನ್ನಾಗಿದ್ದಾರಲ್ಲ ಅದೇ ಖುಷಿ ಅಂತೇಳಿ. ಯಾವಾಗಲೂ ಅದನ್ನೇ ನಾವು ಮಾತಾಡೋದು, ಇಬ್ಬರು ಚೆನ್ನಾಗಿದ್ದರೆ ನಮ್ಗೆ ಅಷ್ಟೇ ಸಾಕು, ಇನ್ನೇನು ಬೇಕು, ಗಂಡ ಹೆಂಡತಿ ಚೆನ್ನಾಗಿರೋದೇ ಬೇಕು. ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದರೆ ಸಾಕು ಅನ್ನೋ ಅಪ್ಪ ನಮ್ಮ ಅದೇ ನೋಡ್ಬಿಟ್ಟು ಖುಷಿ ಪಡ್ತಾರೆ. ನಾವು ಕೂಡ ಅಷ್ಟೇ, ಅದನ್ನ ನೋಡೇ ಖುಷಿ ಪಡ್ತೀವಿ, ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಆಸೆ ಪಡ್ತೀವಿ ನಾವು ಅಷ್ಟೇ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಇವಾಗ ನೀವೆಲ್ಲರೂ ಸೀಮಂತ ದಿನ ನೀವು ಹುಟ್ಟಿದ ಸೀರೆ ಚೆನ್ನಾಗಿತ್ತು, ಆ ಸೀರೆ ಇವಾಗ ತೊಗೊಂಡಿದ್ದ ಎಷ್ಟು ಏನು ಅಂತ ಎಲ್ಲ ಕೇಳ್ತಾ ಇದ್ರಿ. ಈ ಸೀರೆ ಬಂದುಬಿಟ್ಟು ನಮ್ಮ ಅಮ್ಮಂದು, ಆ್ಯಕ್ಚುಲಿ ನಂದಲ್ಲ ಇದು, ನಮ್ಮ ಅಮ್ಮ ಹುಟ್ಟೇ ಇರಲಿಲ್ಲ, ಹಾಗೆ ಇಟ್ಟಿದ್ರು. ಹಾಗಾಗಿ ನಾನು ಉಟ್ಕೊಳ್ತೀನಿ ಅಂತೇಳಿ ಇಸ್ಕೊಂಡಿದ್ದು. ಇದರಲ್ಲಿ ಆ್ಯಕ್ಚುಲಿ ಕಾಂಬಿನೇಷನ್ ಥರ ಏನೂ ಬಂದಿರಲಿಲ್ಲ, ಅಂದರೆ ಕಾಂಟ್ರಾಸ್ಟ್ ಬ್ಲೌಸ್ ಥರ ಏನೂ ಬಂದಿರಲಿಲ್ಲ. ಸೇಮ್ ರನ್ನಿಂಗ್ ಬ್ಲೌಸೇ ಇದರಲ್ಲಿ ಬಂದಿದ್ದು. ನಂದು ಅದು ಡಾರ್ಕ್ ಪಿಂಕ್ ಕಲರ್ದು ಒಂದು ಬ್ಲೌಸ್ ಇತ್ತು, ಅದನ್ನು ಮ್ಯಾಚ್ ಮಾಡ್ಕೊಂಡಿದ್ದಕ್ಕೆ ಉಟ್ಕೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇ ನಮ್ಮಮ್ಮ ಹೇಳ್ತಾಯಿದ್ರು, ಹಂಗೆ ಇಟ್ಬಿಟ್ಟಿದ್ದೆ ನೋಡು ಇವತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆ, ನೀನೇ ಉಟ್ಕೋ ಅಂತ ಹೇಳ್ತಾಯಿದ್ರು. ಚೆನ್ನಾಗಿದೆ ಸೀರೆ, ತೊಗೊಂಡು ತುಂಬ ದಿನ ಆಯಿತು. ಎಲ್ಲಿ ತೊಗೊಂಡು, ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಸೀರೆ. ಇದ್ರ ಪ್ರೈಸ್ ಎಲ್ಲ ನಂಗೆ ನಿಜ ನೆನಪಿಲ್ಲ, ಸುದರ್ಶನಲ್ಲಿ ತೊಗೊಂಡಿದ್ದು, ಹಾಗಾಗಿ ಅದನ್ನು ಮಾತ್ರ ಹೇಳಿದೆ. ಅದು ಮಾತ್ರ ನೆನಪಿದೆ ನನಗೆ ಚೆನ್ನಾಗಿ. ಸಿಂಪಲಾಗಿ ಒಂದು ಬೇಬಿ ಕುಚ್ಚನ್ನ ಹಾಕ್ಸಿದ್ದೆ ಅಮ್ಮಂಗೆ ಅಂಥೇಳಿ ಅವಾಗ. ಓಕೆ, ಆಮೇಲೆ ಸೀಮಂತದ್ದು ಅರ್ಚನನ್ ಸೀರೆನ ಕೇಳ್ತಾಯಿದ್ರೆ, ಅರ್ಚನನ್ ಸೀರೆ ಬಂದುಬಿಟ್ಟು ಮಾರುತಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಲಾಸ್ಟ್ ಟೈಮ್ ಮದುವೆ ಶಾಪಿಂಗ್ ಕೂಡ ಅಲ್ಲೇ ಮಾಡಿದ್ದು. ಅವರು ಪರಿಚಯ ಆಗಿಬಿಟ್ಟಿದ್ದಾರೆ, ಹಾಗಾಗಿ ಅಲ್ಲಿಗೆ ಹೋಗಿದ ತಕ್ಷಣ, ಅವ್ರನ್ನ ನೋಡಿದ ತಕ್ಷಣ ಮತ್ತೆ ಇನ್ನೆಲ್ಲೂ ಬೇರೆ ಕಡೆ ಹೋಗಲಿಲ್ಲ, ಅಲ್ಲಿಗೆ ಹೋಗ್ಬಿಟ್ವಿ, ಅಲ್ಲೇ ಶಾಪ್ ಮಾಡಿದ್ವಿ. ಆ ಸೀರೆ ಪ್ರೈಸ್ ಬಂದುಬಿಟ್ಟು 6,500 ಅದಕ್ಕೆ. ಬ್ಲೌಸ್ಗೆ ಜಾಸ್ತಿ ಆಯಿತು, ಬ್ಲೌಸ್ಗೆ 3,000 ಆಯಿತು. ಸ್ಲೀವ್ಸ್ಗೆ ಡಿಸೈನ್ ಮಾಡಿಸಿಲ್ಲ, ಆದರೂ ಕೂಡ 3,000 ಆಯಿತು ಅದು ಬ್ಲೌಸ್ ಡಿಸೈನ್ ಹ್ಯಾಂಡ್ ವರ್ಕ್ ಮಾಡಿಸಿದ್ದು. ಹಾಗಾಗಿ ಆಮೇಲೆ
ಇನ್ನೊಂದು ಕ್ವೆಶನ್ ಬಂದುಬಿಟ್ಟು ನಿಮ್ಮ ಮನೇಲಿ ಯಾಕೆ ಮಾಡಿದ್ರಿ ಅಂತ ಹೇಳಿ. ಅಂದರೆ ಪಾರ್ಟಿ ಹಾಲಲ್ಲಿ ಮಾಡಬೇಕು ಅಂತಿತ್ತು, ಆದರೆ ಜನ ಕಡಿಮೆ ಆಗಿದ್ದರಿಂದ ಅವರು ಎಕ್ಸ್ಟ್ರಾ ರೆಂಟ್ ಅಂತೆಲ್ಲ ಕೇಳಿದ್ರು. ಆಮೇಲೆ ತುಂಬ ದೊಡ್ಡದಾಗುತ್ತೆ, ಜನ ಕಡಿಮೆ, ಒಂಥರ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಚಿಕ್ಕ ಪಾರ್ಟಿ ಹಾಲು ಕೂಡ ನೋಡಿದ್ವಿ. ನಮಗೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಪ್ರಿಪೇರ್ ಮಾಡಿದ್ದು ಒಂದು 3 ಡೇಸ್ ಇದ್ದಂಗೆ ಸಂಡೇ ಆಗಿದ್ದರಿಂದ ನಮಗೆ ಯಾವ ಪಾರ್ಟಿ ಹಾಲು ಸಿಗಲಿಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವ್ರ ಮನೇಲಿ ಮಾಡೋಣ ಅಂತಂದರೆ ಅವ್ರ ಮನೆ ಸ್ವಲ್ಪ ಸ್ಪೇಸ್ ಚಿಕ್ಕದು, ಮತ್ತು ಬಿಸಿಲು ಬೇರೆ, ಮೇಲ್ಗಡೆ ಹೊರಗಡೆ ಎಲ್ಲ ಮಾಡೋದಕ್ಕೆ, ಮತ್ತು ಅದಕ್ಕೋಸ್ಕರ ಒಂದು ಪೆಂಡಾಲು ಅದು ಇದು ಎಲ್ಲ ಮಾಡಬೇಕಾಗತ್ತೆ. ಅದ್ರ ಬದಲು ಬೆಸ್ಟ್ ಅಂತ ಅಂದರೆ ಮನೆಯಲ್ಲೇ ಸಿಂಪಲಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನಮ್ಮ ಮನೆಯಲ್ಲೇ ಮಾಡೋಣ ಅಂಥೇಳಿ ನಮ್ಮ ಮನೆಯಲ್ಲಿ ಮಾಡಿದ್ವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಓಕೆ, ಆಮೇಲೆ ಇನ್ನೇನೊಂದಷ್ಟು ಕ್ವೆಶನ್ಸ್ ಬಂದಿದೆಯಾ ನೋಡೋಣ. ಇನ್ನೇನಾದ್ರು ಕ್ವೆಶನ್ಸ್ ಇದ್ದರೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಎಕ್ಸಾಮಿನೇಷನ್ಸು ಅದು ಇದು ಅಂತ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ, ಓಡಾಟ ಎಲ್ಲ ಬ್ಯುಸಿ ಇದ್ದಿದ್ದರಿಂದ ನಾನು ಬ್ಲಾಗ್ ಏನು ಮಾಡಿದರೂ ಕೂಡ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಬರಲಾ, ಬಾಯ್.